ಲೋಕಸಭಾ ಎಲೆಕ್ಷನ್ ಮುಂದೆ ಮ್ಯಾಗ ಯಾರಂತ ತರ್ಬೇಕಂತ ಮಾಡ್ರಿ? ನಾವಂತೂ ಕಾಂಗ್ರೆಸ್ನಾರ್ರಿ. ನಾವು ಅದನ್ನ ಮಾಡೋರಿ ಈ ಸಲ. ಅಲ್ಲ ಮೊದಲಿಗೆ ಕಾಂಗ್ರೆಸ್. ಈಗ ಫ್ರೀ ಯೋಜನೆ ಅಂತ ತಂದ್ರಿ ಈಗ ಸಿದ್ದರಾಮಯ್ಯ ಅವರು. ಅವು ಹೆಂಗೆ ಅನುಕೂಲ? ಅದು ಏನು ನಮ್ಗೆ ಅನುಕೂಲ ಆದರೂ ಅದಕ್ಕೆ ಹಾಕಿವು, ಅನುಕೂಲ ಹಾಕ್ಲಿಕ್ಕೂ ಅದಕ್ಕೆ ಹಾಕಿವು. ಈ ಸಲ ರಾಹುಲ್ ಗಾಂಧಿ ಅವ್ರನ್ನ ತರಾರ ಬಟ್ ಹಾಕೋ ಅದೇ ಸರ್. ಈಗ ಲೋಕಸಭಾ ಎಲೆಕ್ಷನ್ ಮುಂದೆ ಮ್ಯಾಗ ಯಾರನ್ನ ತರಾರ ಈ ಸಲ? ಅಲ್ಲ ಯಾರಂತಾರೋ ಈಗ ಮತದಾನ ಅವ್ರವರು ಇಷ್ಟಾರ್ಥವಾಗಿ ಅಂದ್ರೆ ಒಂದು ಪ್ರಾದೇಶಿಕವಾಗಿ ವಿಚಾರ ಮಾಡಿದಾಗ ಕೆಲವೊಂದಿಷ್ಟು ಸಮಸ್ಯೆಗಳಿರ್ತಾವೆ. ಅವಾಗಿನ್ನ ಇವತ್ತಿನ ತನಕ ಅದೇ ರೀತಿಯಾಗಿ ಹಂಗೆ ಉಳ್ಕೊಂಡವು. ಈಗಿದ್ದ ಲೋಕಸಭಾ ಸದಸ್ಯರು ಕೆಲಸ ಮಾಡಿದ್ದಾರಂದ್ರೂ ಅದು ನಿರೀಕ್ಷಿತ ಪ್ರಮಾಣದಲ್ಲಿಲ್ಲ. ಈ ವ್ಯಕ್ತಿಗತವಾಗಿ ದೇಶದ ಓವರಾಲ್ ನೋಡೋದಾದ್ರೆ ಒಂದು ದೇಶದ ಒಂದು ಐಡೆಂಟಿಫಿಕೇಷನ್ ಅನ್ನೋದು ಏನದಲ್ಲ, ಅದು ಎಲ್ಲ ಜಾಗತಿಕವಾಗಿ ಒಳ್ಳೆಯ ಹೆಸರು ಬಂದದ. ಮೋದಿಯವರ ಬರಬೇಕು ಅನ್ನೋದು ಮನದ ಇಚ್ಛೆ ಐತಿ. ಆದರೂ ನಮ್ದು ಇಲ್ಲಿ ಸ್ಥಾನಿಕ ಏನಾದ್ರು ಯಾರು ಕೆಲಸ ಮಾಡ್ತಾರೆ, ಸ್ಥಾನಿಕ ಸಮಸ್ಯೆಗಳು ಯಾರು ಸ್ಪಂದಿಸ್ತಾರೆ ಅವರನ್ನು ಆಯ್ಕೆ ಮಾಡ್ಬೇಕಂತ ನಮ್ಮ ಮನದ ಇಚ್ಛೆ. ನಮ್ಮ ಕ್ಷೇತ್ರಕ್ಕೆ ಬಂದ್ರೆ ಗದ್ದಿಗೌಡ್ರು ಅಂತಾರ್ರಿ, ಅವರ ಇರ್ಬೇಕಾ ಈ ಸಲನೂ ಅಥವಾ ಮತ್ತೇನಾದ್ರು ಚೇಂಜ್ ಆಗ್ಬೇಕಾ? ಅಲ್ಲ, ಗದ್ದಿಗೌಡರು ನಿರೀಕ್ಷಿತ ಪ್ರಮಾಣದಲ್ಲಿ ಕೆಲಸ ಮಾಡಿಲ್ಲ ಅನ್ನೋದು ನಮ್ಮದು ವೈಯಕ್ತಿಕ ಅಭಿಪ್ರಾಯ. ಯಾಕಂದ್ರೆ ಈಗ ಆಗಬೇಕಾಗಿದ್ದು ಸಾಕಷ್ಟು ಕೆಲಸಗಳು ಇನ್ನೂ. ಯಾಕಂದ್ರೆ ಮುಳುಗಡೆ ನಗರ ಅಂತ ನಮ್ಮಲ್ಲಿ ಏನು ಬಾಗಲಕೋಟೆ ಜಿಲ್ಲೆಗೆ ಏನದ ಒಂದು ಹಣೆಪಟ್ಟಿ ಐತಿ, ಅದು ಈಗ ಪ್ರಾದೇಶಿಕ ಪಕ್ಷಗಳಿಂದ ಆಗಲಿ ಅಥವಾ ಈಗೇನು ರಾಷ್ಟ್ರೀಯ ಪಕ್ಷಗಳಿಂದ ಅದಕ್ಕೆ ನಿರೀಕ್ಷಿತ ಪ್ರಮಾಣದಲ್ಲಿ ಸ್ಪಂದನೆ ಸಿಕ್ಕಿಲ್ಲ. ಈ ಸಲ ಎಲ್ಲಿ ಯಾರಿಗೆ ಓಟ್ ಹಾಕೋದು ಮಾಡಿಪ್ಪ? ಈ ಸಲ ಕಾಂಗ್ರೆಸ್ ಬರಲಿ. ಕಾಂಗ್ರೆಸ್ ಮ್ಯಾಗ ಮೋದಿ ಇರ್ಲಿ, ಕೆಳಗೆ ಕಾಂಗ್ರೆಸ್. ಓಟ್ ಹಾಕ್ಬೇಕಾಗಿತ್ತು ಮೋದಿ ಅವ್ರಿಗೆ, ಮತ್ತೆ ಕಾಂಗ್ರೆಸ್ ಅಂತಿಲ್ಲ. ನಮ್ಮ ಬಾಗಲಕೋಟೆ ತಾಲೂಕು ಕಾಂಗ್ರೆಸ್ ಆಗ್ಬೇಕು, ಮ್ಯಾಗ ಮೋದಿ ಅವರು. ಮ್ಯಾಗ ಯಾರನ್ನ ತರ್ಬೇಕು? ರಾಹುಲ್ ಗಾಂಧಿ. ರಾಹುಲ್ ಗಾಂಧಿ ಅವರು. ಈ ಸಲ ರಾಹುಲ್ ಗಾಂಧಿ ಅವರು. ಯಾಕೆ ಮೋದಿ ಅವ್ರು ಬೇಡ? ಬೇಡ ಬೇಕು ಅಂತಲ್ಲ, ನಮ್ಮ ಇಂಟ್ರೆಸ್ಟ್ ರಾಹುಲ್ ಗಾಂಧಿ. ಸೆಲೆಕ್ಟ್ ಮಾಡ್ಬೇಕಾದ್ರೆ ಒಂದು ಪರ್ಸನ್ ಸೆಲೆಕ್ಟ್ ಮಾಡ್ಬೇಕಾದ್ರೆ ಇಂತಿಂತ ನಾವು ಕಾಂಗ್ರೆಸ್ ಪಕ್ಷದವರು, ಹಂಗಾಗಿ ನಮಗೆ ರಾಹುಲ್ ಗಾಂಧಿ ಬೇಕು. ಯಾರಿಗೆ ಓಟ್ ಹಾಕ್ಬೇಕು ಮಾಡ್ರಿ? ಕಾಂಗ್ರೆಸ್ಗೆ. ಕಾಂಗ್ರೆಸ್ಗೆ. ನಾ ಯಾರು ಬರ್ಬೇಕು, ಮೋದಿ ಅವರ ಅಥವಾ ಕಾಂಗ್ರೆಸ್? ರಾಹುಲ್ ಗಾಂಧಿ. ರಾಹುಲ್ ಗಾಂಧಿ. ಎಲೆಕ್ಷನ್ ಬಂದು ಮ್ಯಾಗ ಯಾರಂತ ತರ್ಬೇಕು ಮಾಡ್ರಿ? ಮ್ಯಾಗ ಯಾರಂತ ತರ್ಬೇಕು ಮಾಡ್ರಿ ಕೇಂದ್ರದಾಗ? ರಾಹುಲ್ ಗಾಂಧಿ. ರಾಹುಲ್ ಗಾಂಧಿ ಅವರು. ಈಗ ರಾಹುಲ್ ಗಾಂಧಿ ಅವ್ರು ಬಂದ್ರೆ ಇಂಥದ್ದು ಮಾಡ್ತಾರೆ ಅವರು. ಓಕೆ, ಇಂಥದ್ದು ಅವ್ರದ್ದೇ ಕೆಪಾಸಿಟಿ ಐತಿ ಅನ್ನೋದು ಅಂದರೆ ಜನರಿಗೆ ಒಳ್ಳೇದು ಮಾಡ್ತಾರೆ. ಅದು ಎಲ್ಲ ಕೆಲಸ ಹಚ್ಕೊಂತಾರೆ, ಸಿಚೇಟ್ ಮಾಡಲ್ಲ. ಲೋಕಸಭೆ ಎಲೆಕ್ಷನ್ ಬಂದು ಹಾಂ ಸರ್, ಯಾರಂತ ತರ್ಬೇಕಂತ ಮಾಡ್ರಿ ಮ್ಯಾಗ? ನಾವು ಬಿ ಜೆ ಪಿ ಬಿ ಜೆ ಪಿ ಮೊದಲು ಅಂದರು ಬಿ ಜೆ ಪಿ ಮೋದಿ ಅವ್ರಿಗೆ. ಯಾಕೆ ಇವ ಬೇಡ? ರಾಹುಲ್ ಗಾಂಧಿ ಅವ್ರು ಯಾಕೆ ಬೇಡ? ನಮಗೆ ಯಾವ್ದು ಇಷ್ಟ ಆಯ್ತತ್ತೆ ಅದನ್ನು ಇದು ಮಾಡೋರು ನಾವು. ನಮ್ಮ ಮನೆಯಾಗಿಂತ ಮೊದಲು ನಾವು ಬಿ ಜೆ ಪಿ ಅಂತ ಬಂದಿವ್ರಿ. ನಾವು ಅದನ್ನ ಈ ಪಕ್ಷ ನೋಡಿ ಓಟ್ ಆಗತ್ರ, ಮೋದಿ ಅವ್ರು ನೋಡಿ ಓಟ್ ಆಗತ್ರ? ಮೋದಿಯವ್ರು ನೋಡಿ ಓಟ್. ಹುಡುಗರು ಎಜುಕೇಷನ್ ಸಲುವಾಗಿ ನಾವು ಮೋದಿಯವ್ರಿಗೆ ಹಾಕ್ತೇವೆ. ದೇಶ ಅಭಿವೃದ್ಧಿ ಮಾಡ್ತಾರಲ್ರಿ ಅವರು. ಇಲೆಕ್ಷನ್ ಬಂದವ ಈಗ? ಇಲೆಕ್ಷನ್ ಬಂದವ್ರಿ, ಏನು ಮಾಡಿದ್ರಿ ಈಗ? ಏನು ಅಲ್ರಿ ಆದವ್ರನ್ನ ಏನೂ ಇಲ್ರಿ. ನಾವು ಎಲ್ಲ ಒಂಟು ಮಂದಿ ಅದೀವ್ರಿ. ನಮ್ದು ಏನೂ ಇಲ್ಲ ಅಲ್ರಿ. ಏನು ಮಾಡಿದ್ರು ಓಟ್ ಹಾಕಿ ಅವ್ರು ಗೆದ್ದು ಬಂದ್ರೆ ಅವ್ರು ತೊಗೊಂತಾರೆ, ನಮಗೇನಿಲ್ಲ ಅಲ್ರಿ. ಅವ್ರು ಗೆದ್ದು ಬಂದ್ರೆ ಕೊಡ್ತಾರಲ್ಲ. ಈಗ ಗ್ಯಾರಂಟಿ ಸ್ಕೀಮ್ ಕೊಟ್ರಲ್ಲ. ಈಗ ಗ್ಯಾರಂಟಿ ಬಸ್ಸಿಗೆ ಹೋದ್ರೆ ಫ್ರೀ. ಏನು ಜನತಾ ಪ್ಲಾಟ್ ಇಲ್ಲ, ಒಂದು ರೇಷನ್ ಕಾರ್ಡ್ ಇಲ್ಲ, ನಮ್ದು ಏನಿಲ್ಲ. ಏನು ಮಾಡೋದು? 2,000 ರೂಪಾಯಿ ನಮಗಿಲ್ರಿ. ರೇಷನ್ ಕಾರ್ಡ್ ಇದ್ರಿ 2,000. ರೇಷನ್ ಕಾರ್ಡ್ ಇಲ್ರಿ. ರೇಷನ್ ಕಾರ್ಡ್ ಕೊಟ್ಟಿಲ್ಲ. ರೇಷನ್ ಕಾರ್ಡ್ ಇಲ್ರಿ. ಅರ್ಜಿ ಹಾಕಿರಿ, ಕೊಟ್ಟೇ ಇಲ್ರಿ ನಮಗೆ. ಈಗ ಯಾರಿಗೆ ಹಾಕಿ? ಈಗ ಎಲ್ಲರಿಗೆ ಹಾಕಿವ್ರಿ. ಮೋದಿಗೆ ಹಾಕಿವಿ, ಮತ್ತು ಅವರು ಯಾರು ಕಾಂಗ್ರೆಸ್ಗೆ ಹಾಕಿವ್ರಿ. ಒಟ್ಟ ಏನು ಮಾಡೇ ಇಲ್ರಿ. ಏನು ಮಾಡೋದ್ರಿ? ಓಟ್ ಹಾಕಿ ತಗೊಂತಾರ, ಮನ್ಯಾಗ ಕುಂದಿರ್ತಾರ ಅವರು. ಅವ್ರು ಎಂದ್ರ ಮಕ್ಕಳು ಜಾಪಾನ್ ಮಾಡ್ಕೊಂಡು ಕುಂದಿರ್ತಾರ. ನಮಗೇನು ಮಾಡ್ಯಾರ? ಮಾಡೋರಿಗೆ ಮಾಡ್ಯಾರ, ನಮಗಿಲ್ಲ ಅಲ್ರಿ. ಲೋಕಸಭೆ ಎಲೆಕ್ಷನ್ ಬಂದು ಮೋದಿನೇ ಬರ್ತಾನೆ. ಓಟ್ ಮೋದಿಗೆ ಹಾಕಿವ್ರಿ ನಾವು. ಯಾಕೆ? ಇಲ್ಲಿ ಏನ್ರಿ ಮೊನ್ನೆ ವಿಧಾನಸೌಧದಾಗ ಜೈ ಪಾಕಿಸ್ತಾನ ಅಂತಂದ್ರೆ ಅವ್ರಿಗೆ ಇಂಥ ಇವನ್ ತಂದು ನಾವೇನು ಮಾಡೋಕ್ರಿ? ವಿಧಾನಸಭಾದಾಗ ಇದ್ರದ ಅಂದ್ರೆ ಇವ್ರು ಏನು ಮಾಡಕ್ಕೆ ತಯಾರಿಲ್ಲ ಅಂತ ಹೇಳಿದ್ರೆ ಇವ್ರಿಗೆ ಯಾಕೆ ನಾವು ಇದು ಮಾಡೋಕ್ರಿ? ನಾವು ಮೋದಿನೇ ಬರ್ತಾನೆ ಅನ್ನೋದು ಗ್ಯಾರಂಟಿ 100ಕ್ಕೆ 2,000 ಗ್ಯಾರಂಟಿ ನನಗೈತ್ರಿ. ರಾಹುಲ್ ಗಾಂಧಿ ಅವ್ರು ಯಾಕೆ ಬೇಡ? ಏನು ಮಾಡೇನ್ರಿ ಅವ? ಏನು ತಮ್ಮ ಇದನ್ನ ಆಟ ಸೋತಾರೆ ಅವ್ರು. ಎಂದಿಗೂ ಕಾಂಗ್ರೆಸ್ ನಮ್ಮ ದೇಶದಾಗ ಬರಬಾರ್ದು ಅನ್ನೋರು.
ಒಟ್ಟು ಏನಿದ್ರು ಬಿ ಜೆ ಪಿನ ಬರ್ಬೇಕಂತ. ಯಾರಿಗೆ ಓಟ್ ಹಾಕ್ಬೋದು ಮಾಡಿ ಸಲ ಯಾರಿಗೆ ಗದ್ದೆಗೌಡ ಗದ್ದೆಗೌಡರಿಗೆ ಗದ್ದೆಗೌಡರಿಗೆ ಅಲ್ಲ ಅವ್ರನ್ನ ಬಿಟ್ರೆ ಮತ್ತೆ ಯಾರು ನಿಂದಿಸ್ಬೋದಲ್ಲ ಬೇಕಾದ್ರೆ ನಿಂದಿರ್ಲಿ ಒಟ್ಟ ಬಿಜೆಪಿಗೆ ಅದಕ್ಕೆ ಬಿಜೆಪಿಗೆ ನರೇಂದ್ರ ಮೋದಿಗೆ ಇಲ್ಲಿ ನಮ್ಮ ಕರ್ನಾಟಕದಾಗ ಇವು ಫ್ರೀ ಅಂತ ತೊಗೊಂಬಂದ್ರು ಒಂದಿಷ್ಟು ಬಸ್ ಫ್ರೀ ಆಮೇಲೆ ಕರೆಂಟ್ ಫ್ರೀ ಅವು ಹೆಂಗ ಅನಿಸ್ತೀವಿ ಕಾಂಗ್ರೆಸ್ ಮಾಡಬೇಕು ಅವ್ರದ್ದೆಲ್ಲ ಈ ಸದ್ಯಕ್ಕೆ ಅನುಕೂಲ ಅನಿಸೈತಲ್ಲ ಮತ್ತು ಮುಂದೆ ಅವರೇ ಬಂದ್ರೆ ಅವ್ರು ಹೆಂಗೆ ಮಾಡ್ತಾರೆ ನಮ್ಮ ಕೈಗೆ ಏನೈತ್ರಿ ನಮ್ದು ಒಂದು ಓಟ್ ಇರ್ತೈತಿ. ಈ ಸಂತೆ ಒಳಗೆ ಕೇಳಿದೆವು ಕೆಲವೊಂದಿಷ್ಟು ಜನರನ್ನ ಯಾವ ಪಕ್ಷ ಅಂತಾರೆ. ಒಂದು ಪಕ್ಷ ಅಂತಿಲ್ಲ, ರಾಹುಲ್ ಗಾಂಧಿ ಅವರು ಅಂದರೂ ಓಕೆ ಅಂತಾರೆ. ಅಂದರೆ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಒಳ್ಳೆ ಒಪಿನಿಯನ್ ಐತಿ, ಮೋದಿಯವ್ರ ಬಗ್ಗೆನೂ ಒಳ್ಳೆ ಒಪಿನಿಯನ್ ಐತಿ. ನೋಡೋಣ ನೆಕ್ಸ್ಟ್ ಊರಿಗೆ ಹೋಗೋಣ, ಅಲ್ಲಿ ಕೇಳೋಣ ಜನರ ಅಭಿಪ್ರಾಯನ. ಇದು ಹಿಂಗೆ ಕಾರ್ಯಕ್ರಮ ನಡೀತಾ ಇರ್ತೈತಿ. ನನ್ನ ಓಟು ನನ್ನ ಮಾತು ಅಂತೇಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.